ಡಿಸೈಡ್ ಮಾಡಿ ಅದೇ ದಾರಿಯಲ್ಲಿ ಹೇಗೋ ತಕೊಂಡು ಹೋಗ್ತದೆ. ಅದು ಹೋಗುವಾಗ ಈ ಮನಸ್ಸು, ಈ ಆಸೆ ಉಂಟಲ್ವಾ, ಬೇರೆ ರೂಟಲ್ಲಿ ತಕೊಂಡು ಹೋಗ್ತದೆ ನಮ್ಮನ್ನು. ಆ ಬೇರೆ ರೂಟಲ್ಲಿ ತಕೊಂಡು ಹೋಗೋದಾಗಿ ಇರಬೇಕು ಅಂತ ಹೇಳಿದ್ರೆ ಇಂಥ ಗುಣಗಳೆಲ್ಲ ಇರಬೇಕು ಆ ಶಿಷ್ಯನಲ್ಲಿ. ಆಗ ಬಹಳ ಎತ್ತರಕ್ಕೆ ಹೋಗ್ತದೆ, ಅದು ತುಂಬ ಎತ್ತರಕ್ಕೆ ಹೋಗ್ತದೆ. ಅದು ಹೂವಿನಾಗೆ ಪರಿಮಳ ಬರಬೇಕು, ಅರ್ಥ ಆಯ್ತಾ? ಹೂವಿನಲ್ಲಿ ಹೇಗೆ ಮಕರಂದ ಬರ್ತದೆ, ಆಗ ಎಷ್ಟು ದೂರದಿಂದ ದುಂಬಿ ಬಂದು ಅಲ್ಲಿ ಕೂತ್ಕೊಳ್ತದೆ ಅಲ್ವಾ, ಜೇನು ಬಂದು ಕೂತ್ಕೊಂಡು ಅದರ ಮಕರಂದಲ್ಲಿ ಹೀರ್ತದೆ ಅಲ್ವಾ. ಅಂತ ಒಂದು ಗುಣ ಇರಬೇಕು, ಅಂತ ಒಂದು ಕ್ವಾಲಿಟಿ ಇರಬೇಕು, ಅಂತ ಒಂದು ಸ್ವೀಟ್ನೆಸ್ ಇರಬೇಕು. ಅಷ್ಟೊಂದು ಎಷ್ಟು ದೂರ ಇದ್ರೂ ಅದು ಬರ್ತದೆ ಹುಡುಕಿಕೊಂಡು. ಹಾಗೆಲ್ಲ ಒಂದು ಪರಿವರ್ತನೆ ಕಾಣುವಾಗ, ಇಂಥ ಪರಿವರ್ತನೆ ಎಲ್ಲ ಕಾಣುವಾಗ ಪ್ರಕೃತಿ ಅವನನ್ನು ಗುರುತಿಸ್ತದೆ. ಪ್ರಕೃತಿ ಅವನಿಗೊಂದು ಯಾವಾಗಲೂ ದಾರಿ ಮಾಡಿಕೊಡ್ತದೆ. ಏನು ಅಡ್ಡೆ ತಡೆ, ಎಂಥ ಕಲ್ಲು ಮುಳ್ಳು ಎಂಥದೇ ಬಂದರೂ ಕೂಡ ಈ ವ್ಯಕ್ತಿ ಪ್ರಪಂಚಕ್ಕೆ ಬೇಕು, ಈ ವ್ಯಕ್ತಿಯಿಂದ ಒಳ್ಳೇದಾಗ್ತದೆ, ಈ ವ್ಯಕ್ತಿಯಿಂದ ಹೊತ್ತೊತ್ತಿಗೆ ಮಳೆ ಬರ್ತದೆ, ಈ ವ್ಯಕ್ತಿಯಿಂದ 10 ಜನ ಚೆನ್ನಾಗಿ ಇದ್ದಾರೆ ಅಂತ ಹೇಳಿ ಪ್ರಕೃತಿಯ ಆ ವ್ಯಕ್ತಿಗೆ ಏನು ಬೇಕು ಅದು ಮಾಡಿಕೊಡ್ತದೆ. ಅಂತ ವ್ಯಕ್ತಿಗಳನ್ನು ಪರಮ ಗುರುಗಳು ಅಂತ ಹೇಳುದು, ಪರಮ ಶ್ರೇಷ್ಠ ಗುರುಗಳು ಅಂತ ಹೇಳಿ. ಅಂಥವ್ರು ಸಿಗುದು ಬಹಳ ಕಷ್ಟ, ತುಂಬಾ ಕಷ್ಟ. ಅಂಥವ್ರು ಸಿಕ್ಕಿದ್ರೆ ಅಂಥವ್ರನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ಇನ್ನೂ ಕಷ್ಟ. ನಿಮ್ಮ ಕಣ್ಣ ಮುಂದೆ ಇದ್ರೂ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದು ಅರ್ಥ ಆಗಬೇಕು ಅಂತ ಹೇಳಿದ್ರೆ ಈ ಎಲ್ಲ ಹೇಳಿದ ರೀತಿ ಎಲ್ಲ ಕ್ಯಾರೆಕ್ಟರ್ ಇರಬೇಕಾದ್ರೆ ಪ್ರತಿ ಒಂದು ವಿಚಾರದಿಂದ ಕಲೀಲಿಕ್ಕೆ ಉಂಟು ಅಂತ ಹೇಳುದು. ಒಂದು ಇರುವೆಯಿಂದಲೂ ಕೂಡ ಕಲೀಲಿಕ್ಕೆ ಉಂಟು. ಒಂದು ಇರುವೆ ಮುಂದೆ ಹೋದ್ರೆ ಅದರಿಂದ ಲೈನ್ ಆಗಿ ಹೋಗ್ತದೆ ಎಲ್ಲ ಇರುವೆ. ಅದು ಈಗೀಗೆಲ್ಲ ಹೋಗೋದಿಲ್ಲ, ಬೇರೆ ಬೇರೆ ಸ್ಪ್ರೆಡ್ ಆಗಿ ಹೋಗೋದು ಅಲ್ವಾ. ನಾವು ಸ್ವಲ್ಪ ಆಲೋಚನೆ ಮಾಡುವಾಗ ಎಲ್ಲದಕ್ಕೂ ಉತ್ತರ ನಮ್ಮ ಕಣ್ಣ ಮುಂದೆ ಸುತ್ತಮುತ್ತಲು ಪ್ರಕೃತಿಯಲ್ಲಿ, ಇನ್ನು ಮನುಷ್ಯರಲ್ಲಿ ಎಲ್ಲರಿಂದ ನಮಗೆ ಪಾಠವೇ ಆಗ್ತಿರೋದು. ಈ ಪಾಠವನ್ನು ನಾವು ಸ್ವಲ್ಪ ಸೂಕ್ಷ್ಮವಾಗಿ ತಿಳಿದುಕೊಂಡ್ರೆ ನಿಮ್ಮ ಆತ್ಮಜ್ಞಾನ ನಿಮಗೆ ಉದಯ ಆಗ್ತದೆ. ಗೊತ್ತಾಯ್ತಾ ಗುರುದೇವ? ಇವಾಗ ಆತ್ಮದ ಜೊತೆಗೆ ಮನಸ್ಸು ಸೇರಿ ಮಾಯೆ ಸೃಷ್ಟಿ ಮಾಡುತ್ತೆ, ಅದರಿಂದಾನೇ ತೊಂದರೆಗಳು, ನಾವು ಮಾಯಲ್ಲಿ ಬೀಳೋದು ಅಂತ ಹೇಳ್ತಿರಲ್ಲ. ಇವಾಗ ಆ ಮಾಯೆ ಜೊತೆಗೆ ನಾವು ಕನೆಕ್ಷನ್ ಮಾಡ್ಕೊಳ್ಳದೆ ಇರೋದು ಹೇಗೆ ಗುರುದೇವ? ಮಾಯೆ ಜೊತೆ ಕಲೆಕ್ಷನ್ ಮಾಡೋದಿರ್ಲಿಕ್ಕೆ ಆಗುದಿಲ್ಲ, ಮಾಯೆ ಬೇಕೇ ಬೇಕು. ಅರ್ಥ ಆಯ್ತಲ್ವಾ? ಮಾಯೆ ಬೇಕೇ ಬೇಕು. ಈಗ ಎಂಥದೇ ಬೋಧನೆ ಮಾಡಬಹುದು, ಎಂಥದೇ ಸತ್ಯ ವಿಚಾರ ಹೇಳ್ಬೋದು. ಈ ಸಮಾಜದಲ್ಲಿ ಮನುಷ್ಯರ ನಡುವೆ ಬದುಕುವಾಗ, ಅವರ ಜೊತೆ ಜೀವನ ಮಾಡುವಾಗ ಕೊನೆಗೆ ಬಂದು ನಿಲ್ಲುವುದು ಎಲ್ಲಿ ಗೊತ್ತುಂಟ? ಮನಿ, ಕಾಣಿಕೆ, ದುಡ್ಡು, ಹಣ. ಈ ಸತ್ಯ ವಿಷಯ, 100ಕ್ಕೆ 100 ಸತ್ಯ, 1000ಕ್ಕೆ 1000 ಸತ್ಯ. ಇದು ಕೊನೆಗೆ ಬಂದು ನಿಲ್ದು ಹಣ, ಫೈನಲ್. ಹಣ ಇರೋದು ಯಾವುದಾಗುದಿಲ್ಲ. ಅದನ್ನು ಯಾವ ರೀತಿ ನೀವು ಉಪಯೋಗಿಸ್ತೀರಿ ಅದರ ಮೇಲೆ ಡಿಪೆಂಡ್. ಬೇಕೇ ಬೇಕಲ್ಲ ಪ್ರಪಂಚದಲ್ಲಿ ಬದುಕಬೇಕಾದ್ರೆ. ಸುಮ್ಮನೆ ಯಾರು ಕೊಡ್ತಾರೆ? ಯಾರು ಕೊಡ್ತಾರೆ? ಇಲ್ಲಿಂದ ಒಂದು ಕಡೆಯಿಂದ ಒಂದು ಕಡೆ ಹೋಗ್ಬೇಕಾದ್ರೂ ಬೇಕಲ್ಲ. ಒಂದು ಭಕ್ತ ಇಲ್ಲಿಗೆ ಬರ್ಬೇಕಾದ್ರೂ ಅವನಿಗೆ ಕಾಣಿಕೆ ಬೇಕಲ್ಲ, ಬಸ್ಸಿಗೆ, ಪೆಟ್ರೋಲಿಗೆಲ್ಲ. ನಡೆದುಕೊಂಡು ಬರ್ತಾರೆ ಈಗ ಮುಂಚಿನ ಹಾಗೆ. ಮುಂಚೆ ಅದು ನಡ್ಕೊಂಡು ಹೋಗ್ತಿದ್ರು, ತಿರುಪತಿಗೆ ನಡ್ಕೊಂಡು ಹೋದಾಗೆ, ಶಬರಿಮಲೆಗೆ ನಡ್ಕೊಂಡು ಹೋದಾಗೆ. ಈಗ ಹೋಗ್ತಾರೆ ಕೆಲವರೆಲ್ಲ ಅಲ್ವಾ, ಶಬರಿಮಲೆಗೆ ನಡ್ಕೊಂಡು ಹೋಗ್ತಾರೆ, ಕೆಲವು ದೇವಸ್ಥಾನಕ್ಕೆಲ್ಲ ನಡ್ಕೊಂಡು ಹೋಗ್ತಾರೆ. ಎಲ್ಲ ಮಾಲೆ ಎಲ್ಲ ಹಾಕಿ ಬಿಟ್ಟು ಎಲ್ಲ ಗುಂಪು ಗುಂಪು ಹೋಗ್ತಾರೆ. ಇದು ವರ್ಷಕ್ಕೊಂದು ಸಲ. ಹಿಂದಿನ ಕಾಲದಲ್ಲಿ ಆಗಿಲ್ಲ ಇತ್ತು. ಗುರುಗಳು ಅಂತ ಹೇಳಿದ್ರೆ ಅಷ್ಟು ತಿಳಿದವರು ಮಾತ್ರ ಅವರ ದರ್ಶನ ಮಾಡೋದು. ಈಗೆಲ್ಲ ಪ್ಯಾಷನ್, ಈಗೆಲ್ಲ ಪ್ಯಾಷನ್ ನಲ್ಲಿ ಗುರುಗಳನ್ನು ನೋಡುದು. ಈಗೆಲ್ಲ ಒಂದೆಂತ ಎಂತ ಹೇಳೋದು, ಈಗಿನ ಸ್ಪೆಷಲ್ ವಿಷಯ ಇರ್ತಲ್ಲ, ಎಂತದು ಟ್ರೆಂಡಿಂಗ್ ಇದು. ಟ್ರೆಂಡಿಂಗ್ ಇದು ಯಾವುದು? ಗುರುಗಳ ಹತ್ರ ಹೋಗಿದ್ದೇವೆ, ಗುರುಗಳ ಸೇವೆ ಮಾಡಿದ್ದೇವೆ, ಗುರುಗಳ ಹತ್ರ ಎಲ್ಲರೂ ಬರ್ತಾರೆ. ಗುರುಗಳ ಹತ್ರ ಹೋಗಿ ಏನು ಪ್ರಯೋಜನ? ನೀವೇನಾಗಿದ್ರಿ? ನೀವೇನು ಗುರುಗಳ ಹತ್ರ ಹೋಗಿ ಏನು ಬಿಟ್ರ? ಎಲ್ಲ ವಿಷಯ ಮನೆ ಬಿಟ್ರ, ಸಂಸಾರ ಬಿಟ್ರ, ವ್ಯಾಪಾರ ಬಿಟ್ರ, ಬಿಸ್ನೆಸ್ ಬಿಟ್ರ, ಏನು ಬಿಟ್ರಿ? ಏನು ಬಿಡ್ಲಿಲ್ಲ ನೀವು. ಮತ್ತೆ ಯಾಕೆ ನೀವು ಗುರುಗಳ ಹತ್ರ ಹೋಗುದು? ಅಂತವರು ಮಾತ್ರ ಗುರುವಿನ ಸೇವೆಗೆ ಹೋಗ್ಬೇಕಾದ್ರು, ಅಂತವ್ರು ಮಾತ್ರ ಗುರುವಿನ ಜೊತೆ ಇರಬೇಕಾದ್ರು. ದತ್ತಾತ್ರೇಯರು ತಪಸ್ಸು ಮಾಡ್ತಾ ಇರ್ತಾರೆ. ದತ್ತಾತ್ರೇಯರು ತಪಸ್ಸು ಮಾಡ್ತಾ ಇರುವಾಗ ಅನೇಕರು ಬರ್ತಾ ಇದ್ರು ಅವ್ರ ಹತ್ರ ಕೇಳಲಿಕ್ಕೆ. ಜ್ಞಾನ, ಅದು ಇದು, ಆ ಕಡೆದು ಈ ಕಡೆದು, ಯೋಗ, ಸಿದ್ಧಿ, ಅದು ಎಲ್ಲ ಬೇಕು ಅಂತ. ಇವರಿಗೆ ನೋಡಿ ಸಾಕಾಯ್ತು ಇವರಿಗೆ. ಏನು ಮಾಡಿದ್ರು ಗೊತ್ತುಂಟ? ಅವರು ಒಂದು ಚಂದದ, ಒಂದು ಸುಂದರವಾದ ಒಂದು ಹುಡುಗಿಯ ಜೊತೆ
ಸರಸ ಸಲ್ಲಾಪವನ್ನು ಆಡಿದ್ರು. ಯಾರ ಮುಂದೆ ಎಲ್ಲ ಕೇಳಲಿಕ್ಕೆ ಬಂದಿದ್ದಾರೆ. ಒಳ್ಳೆ ಒಂದು ದೊಡ್ಡ ಒಂದು ಈಗಿನ ಭಾಷೆಯಲ್ಲಿ ಹೇಳಿದ್ರೆ ಒಂದು ಬಾಟ್ಲಿ ಅಂತ ಹೇಳ್ಬೋದು, ಡ್ರಿಂಕ್ಸ್ ಅಂತ ಹೇಳ್ಬೋದು. ಈಗಿನ ಪ್ರೆಸೆಂಟ್ ಭಾಷೆಯಲ್ಲಿ ಹೇಳಿದ್ದಾರೆ. ಆಗಿನ ಭಾಷೆಯಲ್ಲಿ ಹೇಳಿದ್ರೆ ಸುರಾಪಾನ, ಅರ್ಥ ಆಯ್ತಲ್ವ? ಇದು ಡ್ರಿಂಕ್ಸ್, ಅರ್ಥ ಆಯ್ತಾ? ಶೇಂದಿ ಎಲ್ಲ ಭಕ್ತರ ಮುಂದೆ ಕುಡಿದು ಬಿಟ್ಟು ಈ ಹೆಣ್ಣು ಮಗಳ ಜೊತೆ ಖುಷಿಯಾಗಿ ಸಂತೋಷವಾಗಿ ಏನೆಲ್ಲ ಮಾಡ್ಲಿಕ್ಕೆ ಅಂತೆಲ್ಲ ಮಾಡ್ತಾ ಇದ್ರು. ಇದೆಲ್ಲ ಕೇಳಲಿಕ್ಕೆ ಬಂದವರು ಉಂಟಲ್ವ, ಒಬ್ಬೊಬ್ಬರೇ ಆಗಿ ದೂರ ಹೋದ್ರು. ಅದರಲ್ಲಿ ಕೆಲವರು ಗಟ್ಟಿ ಹಿಡ್ಕೊಂಡ್ರವ್ರು. ಗಟ್ಟಿ ಹಿಡ್ಕೊಂಡವ್ರೆಲ್ಲ ದೊಡ್ಡ ದೊಡ್ಡ ಮಹಾನ್ ಜ್ಞಾನಿಗಳು, ಯೋಗಿಗಳು, ಋಷಿಮುನಿಗಳೆಲ್ಲ ಆದ್ರು. ಅರ್ಥ ಆಯ್ತಲ್ವ? ಅದರಲ್ಲಿ ಪರಶುರಾಮ ಒಬ್ಬ. ಪರಶುರಾಮನಿಗೆ ಗುರು ಯಾರು? ದತ್ತಾತ್ರೇಯರು. ಪರಶುರಾಮ ಹೋಗ್ತಾನೆ ಇದೇ ರೀತಿ, ಎಲ್ಲರೂ ಹೋದಾಗೆ ಅವನು ಕೂಡ ಹೋಗ್ತಾನೆ ಕೇಳುವ ಅಂತೇಳಿ. ಅವನು ಕೂಡ ಹೋಗೋಗಿ ಇದೇ ರೀತಿ ನಡೀತಾ ಉಂಟು. ಆದ್ರೆ ಅವನು ಏನು ಆಲೋಚನೆ ಮಾಡಿದ ಗೊತ್ತುಂಟ? ಗುರುದೇವರು ಸಂತೋಷವಾಗಿದ್ದಾರೆ, ಗುರುದೇವರು ಏನೋ ಒಂದು ಮಾಯಲೀಲೆಯನ್ನು ಮಾಡ್ತಾ ಇದ್ದಾರೆ, ಗುರುದೇವರು ಏನೋ ಒಂದು ಪ್ರಪಂಚಕ್ಕೆ ಏನೋ ಒಂದು ಪಾಠ ಮಾಡ್ತಾ ಇದ್ದಾರೆ, ಏನೋ ಒಂದು ಒಳಿತು ಮಾಡ್ತಾ ಇದ್ದಾರೆ, ನಾವು ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಳ್ಳುವ. ಅಲ್ಲೇ ಅವನಿಗೆ ಆಶೀರ್ವಾದ ಸಿಕ್ಕಿಬಿಟ್ಟು ಅವ ತಪ್ಪು ತಿಳ್ಕೊಳ್ಳಿದಾಗಿ. ಜೀವನದಲ್ಲಿ ಸಂಶಯ ಎಂಬುದು ಉಂಟಲ್ವಾ, ಇದು ಮಹಾಪಾಪ. ಈ ಸಂಶಯಕ್ಕಿಂತ ದೊಡ್ಡ ವಿಚಾರ ಉಂಟಲ್ವ, ಯಾವುದಿಲ್ಲ. ಎಲ್ಲವೂ ಮಾಡೋದು ಈ ಸಂಶಯ. ಮನುಷ್ಯನನ್ನು ಬದುಕಿಸುವುದು, ಮನುಷ್ಯನನ್ನು ಸಾಯಿಸುವುದು ಎಲ್ಲವೂ ಈ ಸಂಶಯ. ಹೇಳುದಾಯ್ತು? ಈ ಡೌಟ್ ಪಡೋದು ಉಂಟಲ್ಲ, ಡೌಟ್ ಪಡಬಾರ್ದು ಯಾವತ್ತಿದ್ದು, ಸಂಶಯ ಪಡಬಾರ್ದು. ದೊಡ್ಡ ವಿಷಯ ಇದು. ಅದೇ ಆದ ಕಾರಣ ಸಂಶಯವೇ ಮರಣ, ನಂಬಿಕೆಯೇ ಜೀವನ. ಇಲ್ಲೆಲ್ಲರೂ ಸಂಶಯದಿಂದಾನೇ ಜೀವನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಸಂಶಯದಿಂದಲೇ ಜೀವನ ಮಾಡಬೇಕು. ಸತ್ಯದಿಂದ ಪ್ರೀತಿಯಿಂದ ಯಾರು ಜೀವನ ಮಾಡ್ತಾ ಇಲ್ಲ. ಏನೋ ಒಂದು ಡೌಟ್, ಏನೋ ಒಂದು ವಿಷಯ ಇದರ ತಲೆಯಲ್ಲಿ ಇಟ್ಟುಕೊಂಡು ತಲೆ ಹಾಳು ಮಾಡಿಕೊಂಡು, ಆರೋಗ್ಯ ಹಾಳಿ ಮಾಡಿಕೊಂಡು, ಆತ್ಮಕ್ಕೆ ದ್ರೋಹ ಮಾಡಿಕೊಂಡು. ಆತ್ಮಕ್ಕೆ ದ್ರೋಹ ಮಾಡೋದು ಉಂಟಲ್ವ, ಇದು ದೊಡ್ಡ ಹತ್ಯೆ ಅಂತ ಹೇಳೋದು. ಆತ್ಮಕ್ಕೆ ದ್ರೋಹ ಮಾಡಿ ಬದುಕುವುದಕ್ಕೆ ಆತ್ಮಹತ್ಯೆ ಅಂತ ಹೇಳೋದು. ಸೂಸೈಡ್ ಮಾಡಿದಕ್ಕೆ ಆತ್ಮಹತ್ಯೆ ಅಂತ ಹೇಳೋದಲ್ಲ, ಅದು ಮುಗೀತಲ್ಲಿ, ಅವರ ವಿಧಿ ಹಾಗೆ. ಅದು ಜೀವಂತವಾಗಿರೋ ಅವರವರ ಆತ್ಮಕ್ಕೆ ದ್ರೋಹ ಮಾಡಿ ಬದುಕ್ತಾರಲ್ಲ, ಅವರವರ ಆಸೆಯನ್ನೆಲ್ಲ ಇಟ್ಟುಕೊಂಡು, ಅವರ ಒಳಗೆಲ್ಲ ವಿಚಾರವನ್ನು ಒಳಗಿಟ್ಟುಕೊಂಡೇ ಜೀವನ ಮಾಡ್ತಾರೆ. ಇದು ಆತ್ಮಹತ್ಯೆ ಆಗ್ತದೆ. ಆತ್ಮದ ಆಸೆಯನ್ನು ಮಾಡುದಿಲ್ಲ ನೀವು. ಆತ್ಮ ಏನ್ ಹೇಳ್ತಾ ಅದನ್ನು ಮಾಡುದಿಲ್ಲ. ಆತ್ಮ ಹೇಳಿದನ್ನು ಮಾಡಬೇಕು. ಅದು ಹೇಗೆ ಮಾಡುದು? ಇಲ್ಲೆಲ್ಲ ಆಗೋದು ಆತ್ಮ ಹೇಳಿದಾಗೆ ಆಗೋದು. ಆದ್ರೆ ಅದರ ನಡುವಲ್ಲಿ ಒಂದು ಸರ್ಕಲ್ ಉಂಟು, ಈ ಮನಸ್ಸು ಅಂತ. ಅದೇ ಪ್ರಪಂಚ. ನೀನು ಈ ಮನಸ್ಸನ್ನು ಗೆದ್ದರೆ ಮಾತ್ರ ನಿನಗೆ ಆತ್ಮಶುದ್ಧಿ ಆಗಲಿಕ್ಕೆ ಸಾಧ್ಯ. ಆಗ ಮನಸ್ಸು ಹೇಳ್ತದೆ 1 ಕೋಟಿ ಬೇಕು ಅಂತೇಳಿ ಒಬ್ಬನಿಗೆ, ಅರ್ಥ ಆಯ್ತಾ? ಆಗ ಆ 1 ಕೋಟಿ ಬರುವಾಗ ಅದೇ ಮನಸ್ಸು ಹೇಳ್ತದೆ ಈ 1 ಕೋಟಿಯಲ್ಲಿ 10 ಜನಕ್ಕೆ ಒಳ್ಳೇದು ಮಾಡುವುದು. ಅದರ ಮನಸ್ಸನ್ನು ಹೇಗೆ ನಾವು ಪರಿವರ್ತನೆ ಮಾಡುವುದು? ನನಗೆ ಬೇಕಾ 1 ಕೋಟಿ? ನನಗೆ ಬೇಡ. ನನಗೆ ಎಷ್ಟು ಬೇಕು? ಒಂದಿಷ್ಟು ಊಟ ಬೇಕಾದ್ದು, ಒಂದಿಷ್ಟು ನಿದ್ರೆ ಬೇಕಾದ್ದು, ಸಂತೋಷವಾಗಿ ಒಂದು ನೆಮ್ಮದಿ ಬೇಕಾದ್ದು. ನನಗೆ ಎಷ್ಟು ಬೇಕು ಅಷ್ಟೇ ಇಟ್ಟುಕೊಳ್ಳುವ. ನಾಳೆ ನಾನು ಇದ್ದೇನೆ ಎಲ್ಲೋ ಗೊತ್ತಿಲ್ಲ, ಒಂದು 10 ಜನಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತದೆ. ಅದೇ ಮನಸ್ಸು. ಆದರೆ ಮನಸ್ಸು ಜಾಸ್ತಿಯಾಗಿ ನೆಗೆಟಿವ್ ಆಗಿ ಕೆಲಸ ಮಾಡ್ತದೆ. ಪಾಸಿಟಿವ್ ಆಗಿ ಮನಸ್ಸು ಕೆಲಸ ಮಾಡಿತು ಅಂತ ಹೇಳಿದರೆ ಅದು ಆತ್ಮದ ಜೊತೆ ಬೆರೀತಾ ಉಂಟು. ಯಾವುದು? ಮನಸ್ಸು. ಮನಸ್ಸು ಆತ್ಮ ಜೊತೆ ಬೆರೀತಾ ಉಂಟು. ಮನಸ್ಸು ಪ್ರಪಂಚದ ಜೊತೆ ಬೆರೀತಾ ಇಲ್ಲ, ವಿಷಯ ಸುಖದ ಜೊತೆ ಬೆರೀತಾ ಇಲ್ಲ. ಯಾವುದು? ಮನಸ್ಸು. ಮನಸ್ಸು ಆತ್ಮದ ಜೊತೆ ಬೆರೆಯುವಾಗ ನಾನು ಇರೋದು 4 ದಿನ, 1 ದಿನ ನಾನು ಹೋಗ್ತೇನೆ, ಆಗ ನನಗೆ ಎಷ್ಟು ಬೇಕು, ನಾನು ಇರುವಷ್ಟು ಸಮಯ ಅಷ್ಟರ ಮಟ್ಟಿಗೆ ಸ್ವಲ್ಪ ಇಟ್ಟುಕೊಂಡು ಬಾಕಿ ಎಲ್ಲ ಹಂಚಿಬಿಟ್ರೆ ಈ ಪ್ರಪಂಚದಲ್ಲಿ ದರಿದ್ರ ಎಂಬುದರ್ಲಿಕ್ಕಿಲ್ಲ, ಈ ಕಷ್ಟ ಎಂಬುದರ್ಲಿಕ್ಕಿಲ್ಲ. ಅಷ್ಟು ಕೋಟಿ ಉಂಟು ಇಲ್ಲೆಲ್ಲರ, ಒಬ್ಬೊಬ್ಬರ ಆಸೆ. ಎಂತದಕ್ಕೆ ತಕೊಂಡು ಹೋಗ್ತಾರೆ ಅಲ್ಲ? ಕೋಟಿ ಮಾಡಿಟ್ರೆ ಮಕ್ಕಳೇನು ಚೆನ್ನಾಗಿರ್ತಾರೆ? ಕೇಳುದು ನಾನು. ಅಲ್ಲ, ಕೋಟಿ ಮಾಡಿಟ್ಟೇನು ಸ್ಪೆಷಲ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಉಂಟಾ? ಭಿಕ್ಷುಕ ಊಟ ಮಾಡೋದೇ ಅನ್ನವನ್ನೇ ಇವನು ಊಟ ಮಾಡಬೇಕು. ಎಲ್ಲರಿಗೂ ಒಂದೇ ಅನ್ನ, ಎಲ್ಲರಿಗೂ ಒಂದೇ ಹೊಟ್ಟೆ, ಇಷ್ಟೇ ಸಣ್ಣದು. ಅದು ಫುಲ್ ಆದ್ರೆ ಮತ್ತೆ ಹೋಯ್ತು.
ಮತ್ತೆ ಕೋಟಿ ಇದ್ದು ವಾಪಸ್ ಊಟ ಮಾಡು ಅಂತಾರೆ, ಮಾಡ್ಲಿಕ್ಕೆ ಆಗುದು ಹೊಟ್ಟೆ ತುಂಬಿದ ನಂತರ ಆಗ್ತದ? ಕೈ ಬಿಡಲೇಬೇಕು. ಆಗ ಸತ್ಯವನ್ನು ಹೇಳಿದಲ್ಲ ಭಗವಂತ ಉದರದಲ್ಲಿ, ನೀನೇನಾದ್ರೂ ಇಷ್ಟೇ ಅಪ್ಪ ಅಂತೇಳಿ, ನಿನ್ನದು ಇಷ್ಟೇ ಅಂತೇಳಿ. ನಿಂಗೆ ಎಷ್ಟು ಬೇಕು ಅಷ್ಟು ಕೊಟ್ಟಿದ್ದೇನೆ, ಇನ್ನು ಪುನಃ ಸ್ವಲ್ಪ ಹೊತ್ತಾದ ನಂತರ ಜೀರ್ಣ ಆಗ್ತದೆ, ಜೀರ್ಣ ಆದಾಗ ಎಷ್ಟು ಬೇಕು ಅಷ್ಟು ಕೊಡ್ತೇನೆ. ಆಗಾಗವೇ ಕೊಡ್ತಾ ಇದ್ದೇನೆ ಅದಕ್ಕೆ ಆಗಾಗ ಕೊಡುವ ಕಾರಣ ಅದು ಬೆಳೀತಾ ಇರೋದು ದೇಹ. ಅಲ್ವಾ? ಏನು ಪ್ರಯೋಜನ ಉಂಟು ಅಂತ ಕೇಳುದು. ಏನಾದ್ರು ಪ್ರಯೋಜನ ಉಂಟಾ? ಏನು ಪ್ರಯೋಜನ ಇಲ್ಲ. ಇಲ್ಲಿ ಇರೋದು ಒಂದು ಶ್ವಾಸ. ಈ ಶ್ವಾಸ ಇರುವಾಗ ನಮ್ಮ ಆತ್ಮಕ್ಕೆ ದ್ರೋಹ ಮಾಡದಾಗಿ, ನಮ್ಮ ಮನಸ್ಸಾಕ್ಷಿಗೆ ಸರಿಯಾಗಿ ನಾವು ಜೀವನ ಮಾಡಲಿಕ್ಕೆ ಕಲ್ತ್ರೆ ಇದು ಶ್ರೇಷ್ಠ ಜೀವನ ಆಗ್ತದೆ, ಶ್ರೇಷ್ಠ ಜೀವನ ಆಗ್ತದೆ. ಇಲ್ಲಿ ಪ್ರತಿಯೊಬ್ಬನು ಆತ್ಮಕ್ಕೆ ದ್ರೋಹ ಮಾಡಿ ಜೀವನ ಮಾಡುದು ಅಂತ ಹೇಳುದು. ಎಲ್ಲ ವಿಷಯವನ್ನು ಮುಚ್ಚಿಟ್ಟುಕೊಂಡೆ, ಎಲ್ಲ ಆಸೆಯನ್ನು ಮುಚ್ಚಿಟ್ಟುಕೊಂಡು ಸಾವಿರ ರೀತಿಯಲ್ಲಿ ಜೀವನ ಮಾಡಿದ್ರೆ ಲೈಫ್ ಸ್ಟೈಲ್ ಹೊರಗಿಂದ ಚಂದ ಕಾಣಬಹುದು, ನೋಡುವಾಗ ಐಫೈ ಚಂದ ಕಾಣಬಹುದು, ಏನು ಬೇಕಾದ್ರೂ ಕಾಣಬಹುದು. ಸತ್ತು ಹೋದ ನಂತರ ಏನಾಗ್ತದೆ? ಬಹಳ ಕಷ್ಟ ಆಗ್ತದೆ ಪುನಃ ಒಂದು ದೇಹಕ್ಕೆ ಬರ್ಲಿಕ್ಕೆ. ಸಿಗುದಿಲ್ಲ. ನಮಗೆ ಗೊತ್ತಿಲ್ಲ, ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ. ನಮ್ಮ ವ್ಯಾಲ್ಯೂ ನಮಗೆ ಗೊತ್ತಾದ್ರೆ ನಾವೆಲ್ಲಿಯೋ ಇರ್ತೇವೆ. ಗೊತ್ತಾಯ್ತಾ? ಎಲ್ಲಾದ್ರೂ ಎಷ್ಟೋ ಎತ್ತರದಲ್ಲಿ ಬಿಟ್ರೆ ನಮಗೆ ಗೊತ್ತಾಗಿಬಿಟ್ರೆ, ಮನುಷ್ಯ ಜನ್ಮದ ವಿಷಯ ಗೊತ್ತಾಗಿಬಿಟ್ರೆ, ಇದೆಲ್ಲರಿಗೆ ನಾವು ಬಂದಿದ್ದೇವೆ, ಹೋಗಿದ್ದೇವೆ, ಸಂಸಾರ ಮಾಡ್ತೇವೆ, ಮಕ್ಕಳು ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಖುಷಿಯಾಗಿದ್ದೇವೆ, ಸಂಪಾದನೆ ಮಾಡ್ತೇವೆ, ಮನೆ ಕಟ್ತೇವೆ, ಅಲ್ಲಿಗೆ ಹೋಗ್ತೇವೆ, ಇಲ್ಲಿಗೆ ಹೋಗ್ತೇವೆ, ಎಲ್ಲವೂ ಮಾಡ್ತೇವೆ. ನಾನು ಯಾಕೆ ಇದೆಲ್ಲ ಮಾಡ್ತೇನೆ? ನನಗೆ ಯಾಕೆ ಸಂಸಾರ ಬಂತು? ನನಗೆ ಯಾಕೆ ಒಂದು ಮದುವೆ ಆಯಿತು? ನನಗೆ ಯಾಕೆ ಒಂದು ಮಕ್ಕಳಾಯಿತು? ನಾನು ಯಾಕೆ ಈ ಅಪ್ಪ ಅಮ್ಮನ ಹೊಟ್ಟೆಯಲ್ಲಿ ಬಂದೆ? ಇದನ್ನೆಲ್ಲ ಒಬ್ಬ ಅರ್ಥ ಮಾಡ್ತಾನಲ್ಲ, ಇದನ್ನೆಲ್ಲ ಒಬ್ಬ ಹುಡುಕ್ತಾನಲ್ಲ, ಅವನ ದಾರಿಯೇ ಬೇರೆ ಹೋಗ್ತದೆ. ಇದು ಎಲ್ಲರಿಗೂ ಹುಡುಕ್ಲಿಕ್ಕೆ ಆಗುದಿಲ್ಲ. ಎಲ್ಲರಿಗಿಂತ ಒಂದು ಥಾಟ್ಸ್ ಬರೋದು ಇಲ್ಲ. ಇದೆಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಬರ್ಬೋದು ಈ ಥಾಟ್ಸ್. ಎಷ್ಟೋ ಕೋಟಿಯಲ್ಲಿ ಒಬ್ಬರಿಗೆ ಥಾಟ್ಸ್ ಬಂದ್ರೆ ಒಂದು ಬುದ್ಧ ಆಗೋದು, ಅಲ್ಲ ಬಾಬಾ ಆಗೋದು, ರಾಘವೇಂದ್ರ ಆಗೋದು, ಈ ಸ್ಥಿತಿಗೆ ಹೋಗಿ ತಲುಪಬಹುದು. ಈ ರೀತಿ ಒಂದು ಥಾಟ್ಸ್ ಬಂದ್ರೆ ಇಲ್ಲಿ ಏನಿಲ್ಲ, ಈ ದೇಹದಿಂದ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಈ ದೇಹ ಸುಮ್ಮನೆ ಓಡಾಡ್ತಾ ಉಂಟು, ಆದರೆ ದೇಹ ಓಡಾಡ್ಲಿಕ್ಕೆ ಒಳಗೆ ಒಂದು ಚೈತನ್ಯ ಉಂಟು, ಒಂದು ಶಕ್ತಿ ಉಂಟು. ಅದಿರುವ ಕಾರಣ ಇದೆಲ್ಲ ನಡೆಯುವುದು, ಅದಿರುವ ಕಾರಣ ಇದೆಲ್ಲ ಆಗುದು. ಅದು ಏನು ಒಳಗಿರುವುದು, ಅದನ್ನು ಯಾವ ರೀತಿ ನಾವು ನೋಡಬೇಕು, ಅದನ್ನು ಯಾವ ರೀತಿ ನಾವು ಪೂಜಿಸಬೇಕು, ಅದನ್ನು ಯಾವ ರೀತಿ ನಾವು ಗೌರವಿಸಬೇಕು ಅಂತ ಹೇಳುವಾಗ ಅವನಿಗೆ ಅವನ ಒಳಗೆ ಎಲ್ಲ ವಿಚಾರ ಅರ್ಥ ಆಗ್ತದೆ. ಅಂಥವನಿಗೆ ಈ ಪ್ರಪಂಚದಲ್ಲಿ ದ್ವೇಷ ಎಂಬುದೇ ಇರಲಿಕ್ಕಿಲ್ಲ, ಅಂಥವನಿಗೆ ಪ್ರಪಂಚದಲ್ಲಿ ಸೋಲು ಎಂಬುದೇ ಇರಲಿಕ್ಕಿಲ್ಲ. ದ್ವೇಷ ಬಂದದ್ದನ್ನೆಲ್ಲ ಬರೋದು, ಮತ್ಸರ ಅದು ಇದು ಆ ಕಡೆ ಈ ಕಡೆ ಎಲ್ಲ ಬರೋದು ಅಲ್ಲಿದ್ದಾನೆ. ಪ್ರತಿ ಒಂದು ಜೀವರಾಶಿ ಪ್ರೀತಿ ಮಾಡ್ತದಂಥವ್ರನ್ನು. ಪ್ರತಿಯೊಂದು ಜೀವರಾಶಿ ಕೂಡ ಅಷ್ಟು ಪವಿತ್ರವಾದ ಶುದ್ಧ ಆತ್ಮವನ್ನು ಆಟೋಮೆಟಿಕ್ ಆಗಿ ಪ್ರೀತಿ ಮಾಡಿಯೇ ಮಾಡ್ತದೆ. ಆ ರೀತಿ ಪ್ರೀತಿ ಮಾಡೋ ಕಾರಣ ನೀವೆಲ್ಲ ಇಲ್ಲಿ ನಿಂತಿದ್ದೀರಿ ಅಂತ ಹೇಳು. ಗುರುವಿಗೆ ಏನು ವ್ಯತ್ಯಾಸ ಉಂಟು? ಗುರುವಿಗೆ ಮತ್ತು ಶಿಷ್ಯರಿಗೂ ಭಕ್ತರಿಗೆ ಏನಾದ್ರು ವ್ಯತ್ಯಾಸ ಉಂಟಾ? ಏನು ವ್ಯತ್ಯಾಸ ಇಲ್ಲ. ಇಲ್ಲಿ ನಿಮ್ಮ ಹಾಗೆ ನಾವು ನಿಮ್ಮ ಹಾಗೆ ಊಟ ಮಾಡ್ತೇವೆ, ನಿಮ್ಮ ಹಾಗೆ ನಿದ್ರೆ ಮಾಡ್ತೇವೆ, ನಿಮ್ಮ ಹಾಗೆ ಎಲ್ಲ ಕಡೆ ಹೋಗ್ತೇವೆ, ನಿಮ್ಮ ಹಾಗೆ TV ನೋಡ್ತೇವೆ, ಎಲ್ಲವೂ ಮಾಡ್ತೇವೆ. ನೀವೇನೆಲ್ಲ ಮಾಡ್ತೀರಿ ಅಷ್ಟೂ ನಾವು ಮಾಡ್ತೇವೆ. ಅರ್ಥ ಆಯ್ತಲ್ವಾ? ಬೇಕಾದ್ರೆ ನಿಮ್ಮ ಸ್ವಲ್ಪ ಜಾಸ್ತಿಯೇ ನಾವೊಂದು ಸಿಗರೇಟು ಸಹ ಎಳಿತೇವೆ, ಒಂದು ಡ್ರಿಂಕ್ಸ್ ಸಹ ಮಾಡ್ತೇವೆ, ಒಂದು ಭಂಗಿ ಸಹ ಎಳಿತೇವೆ, ಎಲ್ಲವೂ ಮಾಡ್ತೇವೆ ಅಲ್ವಾ? ಇಷ್ಟೆಲ್ಲ ಮಾಡಿಕೊಂಡಿರುವಾಗ ಇದೆಲ್ಲ ಒಂದು ಸಮಾಜಕ್ಕೆ ತಪ್ಪು ಅಂತ ಆದ್ರೂ ಕೂಡ ಯಾಕೆ ಈ ಸನಾತನ ಧರ್ಮದ ಋಷಿಮುನಿಗಳಿಗೆ ಇಷ್ಟೊಂದು ಗೌರವ ಕೊಟ್ಟಿದ್ದಾರೆ? ಯಾವ ಋಷಿಮುನಿಗಳು ಅಲ್ವಾ? ಎಲ್ಲ ಋಷಿಮುನಿಗಳು, ಎಲ್ಲ ರೀತಿಯ ಋಷಿಮುನಿಗಳಿದ್ದಾರೆ. ಯಾಕೆ ಅವರಿಗೆ ಅಷ್ಟೊಂದು ಗೌರವ ಕೊಡ್ತಾರೆ ಅಂತ ಹೇಳಿದರೆ, ಅವರ ಆತ್ಮ ಬಹಳ ಶುದ್ಧವಾದ ಆತ್ಮ, ಪವಿತ್ರವಾದ ಆತ್ಮ. ಆ ಪವಿತ್ರವಾದ ಆತ್ಮದ ಮುಂದೆ ಉಂಟಲ್ವಾ ಈ ಕೆಲವು ಆತ್ಮಗಳೆಲ್ಲ ಉಂಟಲ್ವ, ಕೆಲವೆಲ್ಲ ಕಲ್ಮಶ ಅದು ಇದು ಆ ಕಡೆ ಈ ಕಡೆ ಇದ್ದ ಆತ್ಮಗಳೆಲ್ಲವೂ ಶರಣಾಗತಿ ಆಗ್ತದೆ. ಅದು ಶರಣಾಗತಿ ಆಗುದು ಯಾವುದು? ನಿಮ್ಮ ಆತ್ಮಗಳು ಇಲ್ಲಿ ಬಂದು ನಿಂತುಕೊಂಡದ್ದು, ನಿಮ್ಮ ಆತ್ಮಗಳು ಇಲ್ಲಿ ಬಂದು ಎಲ್ಲ ವಿಚಾರವನ್ನು ಕೇಳುದು, ನಿಮ್ಮ ಆತ್ಮಗಳು ಇಷ್ಟೆಲ್ಲ ಸೇವೆ ಮಾಡುದು, ಇದೆಲ್ಲ ಮಾಡುದು ನಿಮ್ಮ ಆತ್ಮಗಳು. ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಈ ಆತ್ಮಕ್ಕೆ ಕೊಡುವ ವಿಚಾರ ಉಂಟಲ್ವ, ಅದು ಮುಂದಿನ ಜನ್ಮಕ್ಕೆ ಹೋಗಿ ಸೇರ್ತದೆ ಡೆಫಿನೆಟ್ ಆಗಿ. ಈ ಜನ್ಮ ಎಂಬುದೇ ನೀವು ಮಾಡುವ ಅಷ್ಟು ವಿಚಾರವು ಅದು ನಿಮ್ಮ ಮುಂದಿನ ಜನ್ಮಕ್ಕೆ ಮಾಡುವ ಸಿದ್ಧತೆ ಹೊರತು ಈಗ ಪ್ರೆಸೆಂಟ್ ಅನುಭವಿಸ್ಲಿಕ್ಕಿರುವ ವಿಚಾರವಲ್ಲ.
ಪ್ರೆಸೆಂಟ್ ಅನುಭವಿಸುವ ವಿಚಾರ ಗುರು ಅಲ್ಲವೇ ಅಲ್ಲ. ಈಗ ಗುರುವಿನ ಸೇವೆ ಮಾಡ್ತೀರಿ ಅಂತಾರೆ, ಇದು ಒಂದು ಜನ್ಮದ ಬಂಧನ, ಒಂದು ಜನ್ಮದ ಸಾಲ, ಒಂದು ಜನ್ಮದ ಋಣ, ಒಂದು ಜನ್ಮದ ಕರ್ಮ. ಅದು ಈ ಜನ್ಮದಲ್ಲಿ ಗುರುವಿನ ಹತ್ರ ಸೇರಿಸ್ತದೆ. ಈ ಜನ್ಮದಲ್ಲಿ ಸೇರಿಸುವಾಗ ಈ ಜನ್ಮದಿಂದ ನಾವು ಮುಂದಿನ ಜನ್ಮಕ್ಕೆ ಹೋಗುವಾಗ ಏನು ಮಾಡಬೇಕು ಅಂತ ಹೇಳುವ ವಿಚಾರ ಗುರು ಹೇಳಿಕೊಡುವ ವಿಚಾರ. ಕೂಡಿದಷ್ಟು ಪುಣ್ಯ ಮಾಡಿಯಪ್ಪ, ಕೂಡಿದಷ್ಟು ಎಲ್ಲರನ್ನು ಪ್ರೀತಿ ಮಾಡಿ, ಕೂಡಿದಷ್ಟು ತಗ್ಗಿ ಬಗ್ಗೆ ನಡೀರಿ. ನೀವೆಷ್ಟು ತಗ್ಗಿ ಬಗ್ಗೆ ನಡೀತೀರಿ, ಎಷ್ಟು ಶರಣಾಗತಿ ಆಗ್ತೀರಿ, ಎಷ್ಟು ಗೌರವದಿಂದ ಇರ್ತೀರಿ, ಎಷ್ಟು ಪ್ರೀತಿಯಿಂದ ಇರ್ತೀರಿ, ಅಷ್ಟಕ್ಕೆ ನಿಮಗೆ ಆ ಸತ್ಯ ಎಂಬುದು, ಆ ಭಗವಂತ ಎಂಬುದು ಹತ್ತಿರಕ್ಕೆ ಬರ್ತಾನೆ. ತುಂಬ ತುಂಬ ಹತ್ತಿರಕ್ಕೆ ಬರ್ತಾನೆ. ಸುಮ್ಮನೆ ಕಣ್ಣು ಮುಚ್ಚಿ ಧ್ಯಾನ ಮಾಡಿ, ಯೋಗ ಮಾಡಿ, ಅದು ಮಾಡಿ ಎಲ್ಲ ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಇದರಲ್ಲೆಲ್ಲ ಒಂದು ಅಹಂಕಾರ ಬರ್ತದೆ, ಇದರೊಂದು ಅಹಂ ಬರ್ತದೆ. ಇಲ್ಲಿ ಭಗವಂತ ಒಲಿಯುವುದು ಕ್ಯಾರೆಕ್ಟರಿಗೆ, ಗೊತ್ತಾಯ್ತಲ್ವಾ? ಗುಣಕ್ಕೆ ಒಲಿಯುವುದು ಭಗವಂತ. ಆ ಗುಣ ಬಹಳ ಮುಖ್ಯ ಅಂತ ಹೇಳುದು ಮನುಷ್ಯನ ಜೀವನದಲ್ಲಿ. ಆ ಗುಣ ಎಲ್ಲಿಗೋ ತಕೊಂಡೋಗಿ ಬಿಡ್ತದೆ. ಗುಣವಂತನಿಗೆ ಕಾಣೋದು ಭಗವಂತ, ಎಲ್ಲರಿಗೆ ಕಾಣೋದಿಲ್ಲ ಭಗವಂತ. ಸತ್ಯವಂತನಿಗೆ ಕಾಣೋದು ಸತ್ಯವಂತ, ದೇವರಿಗೆ ಕಾಣೋದು ದೇವರು. ಒಂದು ಒಳ್ಳೆ ಮನುಷ್ಯನಿಗೆ ಇನ್ನೊಂದು ಒಳ್ಳೆ ಮನುಷ್ಯ ಕಾಣೋದು, ಒಂದು ಒಳ್ಳೆಯ ಮನುಷ್ಯನಿಗೆ ಒಂದು ಒಳ್ಳೆಯ ಮನುಷ್ಯನನ್ನೇ ಪರಿಚಯ ಮಾಡಿಕೊಡ್ತಾರೆ ಭಗವಂತ. ಯಾಕೆ ಇವನು ಒಳ್ಳೆಯವಪ್ಪ, ಇವನ ಜೊತೆ ಕೆಟ್ಟವ್ರನ್ನ ಕಳಿಸೋದು ಬೇಡ, ಇವ ಸ್ವಲ್ಪ ಕೆಟ್ಟದ್ದು ಮಾಡಿದ, ಇವನ ಸ್ವಲ್ಪ ಕೆಟ್ಟದನ್ನೇ ಕಳಿಸಿ ಸ್ವಲ್ಪ ಕೆಟ್ಟವರಿಂದಲೇ ಪಾಠ ಮಾಡಿಸುವ ಅಂತ ಹೇಳ್ತಾನೆ. ಒಳ್ಳೆಯವರನ್ನಾದ್ರೆ ಇವ್ರಿಗೆ ಇನ್ನೂ ಸ್ವಲ್ಪ ನಾಲೆಜ್ ಬೇಕು, ಇನ್ನೂ ಸ್ವಲ್ಪ ಒಳ್ಳೆಯವ್ರ ಹತ್ರ ಕಳಿಸುವ ಅಂತ ಒಳ್ಳೆಯವರನ್ನು ಒಳ್ಳೆಯವ್ರ ಜೊತೆಯೇ ಬೆರೆಸ್ತಾರೆ. ಇದೆಲ್ಲ ಸತ್ಯ ವಿಚಾರಗಳು. ಇದನ್ನೆಲ್ಲ ತಿಳಿಲಿಕ್ಕೆ ಒಂದು ಗುರು ಬೇಕಾದ, ಗೊತ್ತಾಯ್ತಾ? ನಿಮ್ಮ ಮುಂದಿನ ಜನ್ಮದ ಸಿದ್ಧತೆಯನ್ನು ಮಾಡಿ ಅಂತ ಹೇಳೋದು. ಇಲ್ಲಿಗೆ ನಿಲ್ಲುವುದಿಲ್ಲ. ಇದು ನಂಬುವವರು ನಂಬಬಹುದು, ಬಿಡುವವರು ಬಿಡಬಹುದು. ನಂಬಿಕೆ ಇದ್ದವರಿಗೆ ಮಾತ್ರ ಇದು, ಗೊತ್ತಾಯ್ತಾ? ಆ ಗುರು ಎಂಬ ದಾರಿಯನ್ನು ಹಿಡ್ಕೊಂಡು ಬಂದವರಿಗೆ ಮಾತ್ರ. ಗುರು ಎಂಬ ದಾರಿನ ಹಿಡ್ಕೊಂಡು ಯಾರೊಬ್ಬ ಬಂದಿದ್ದಾನೋ ಅವ ಎಷ್ಟು ಪವಿತ್ರ ಭಾವನೆಯಲ್ಲಿ, ಎಷ್ಟು ಶುದ್ಧದಿಂದ, ಎಷ್ಟು ಅಂತರ್ಜ್ಞಾನದಿಂದ ಸೇವೆಯನ್ನು ಮಾಡ್ತಾನೋ ಅಷ್ಟರ ಮಟ್ಟಿಗೆ ಅದು ಪ್ರಕಾಶವಾಗಿರ್ತದೆ. ಅದು ಅವರವರ ಕೈಯಲ್ಲಿ ಇರುತ್ತೆ, ಗುರುವಿನ ಕೈಯಲ್ಲಿ ಏನಿಲ್ಲ. ಮಾಸ್ಟರ್ ಪಾಠ ಮಾಡಿದ್ರು ಕೂಡ ಸ್ಟೂಡೆಂಟ್ ಬರೀತಾನಲ್ಲ, ಆ ಪಾಠವನ್ನು ತಿಳಿದು ಸ್ಟೂಡೆಂಟ್ ಬರೀತಾನಲ್ಲ, ಬರ್ದದಂತದಾನೆ. 10 ಜನಕ್ಕೆ ಪಾಠ ಮಾಡಿದ್ರು 10 ಜನ ಒಂದೇ ರೀತಿ ಬರ್ಲಿಕ್ಕೆ ಸಾಧ್ಯ ಅಲ್ಲ. ಅವರವರು ಎಷ್ಟೆಷ್ಟು ಮಟ್ಟಿಗೆ ತಿಳಿದಿದ್ದಾರೆ, ಎಷ್ಟೆಷ್ಟು ಮಟ್ಟಿಗೆ ಅದನ್ನು ಗ್ರಹಿಸಿಕೊಂಡಿದ್ದಾರೆ, ಎಷ್ಟೆಷ್ಟು ಮಟ್ಟಿಗೆ ಅದನ್ನು ಒಳಗೆ ತಕೊಂಡು ಹೋಗಿದ್ದಾರೆ, ಅದರ ಮೇಲೆ ಎಕ್ಸಾಮ್ ಹಾಲಲ್ಲಿ ತೀರ್ಮಾನ ಆಗ್ತದೆ ಅಲ್ವಾ? ಅಲ್ಲಿ ಮಾಸ್ಟರ್ ಬರ್ತಾರ ಎಕ್ಸಾಮ್ ಹಾಲಲ್ಲಿ? ಪಾಠ ಮಾಡಿದ ಮಾಸ್ಟ್ರಿ, ಪಾಠ ಮಾಡಿದ ಮಾಸ್ಟ್ರಿ ಒಂದು ಪ್ರೀತಿಯ ಒಂದು ಸ್ಟೂಡೆಂಟ್ ಆಗಿರ್ತಾನೆ, ಎಕ್ಸಾಮ್ ಅಲ್ಲಿ ಬರಿತಾ ಇದ್ದಾನೆ, ಹೋಗಿ ಹೇಳಿಕೊಳ್ಳಿಕ್ಕೆ ಆಗ್ತದ? ಆಗುದಿಲ್ಲಲ್ಲ. ಅದೇ ಸತ್ಯ. ಆದ್ರೆ ಅವರಿಗೆ ಎಲ್ಲಿವರೆಗೆ ಅವರ ಪ್ರಯತ್ನ ಇತ್ತು ಮಾಸ್ಟರ್ದು, ಎಕ್ಸಾಮ್ ಹಾಲ್ನಲ್ಲಿ ಕೂತ್ಕೊಳ್ಳಿಸುವಷ್ಟು ಪ್ರಯತ್ನ ಇತ್ತು. ಇನ್ನು ಪ್ರಯತ್ನ ನಿನ್ನದಪ್ಪ, ಇಲ್ಲಿವರೆಗೆ ನಾನು ತಂದು ಬಿಟ್ಟೆ, ಇಲ್ಲಿವರೆಗೆ ನಾನು ತಂದು ಬಿಟ್ಟಿದ್ದೇನೆ. ಇಲ್ಲಿಂದ ಈಗ ನೀನು ರೆಡಿ ಆಗಬೇಕು, ನೀನು ಬರೆದು ಮುಂದೆ ಹೋಗ್ಬೇಕು. ಇಲ್ಲಿ ನಿನ್ನ ಜ್ಞಾನ ಬೇಕಾದ ಎಲ್ಲ ಹೇಳಿಕೊಟ್ಟಿದ್ದೇನೆ. ಇಲ್ಲಿ ತಪ್ಪಿದರೆ ನೀನು ಸರಿಯಾಗಿ ಪಾಠ ಕೇಳಲಿಲ್ಲ, ನೀನು ಸರಿಯಾಗಿ ಶಾಲೆಗೆ ಬರಲಿಲ್ಲ, ನೀನು ಸರಿಯಾಗಿ ಗುರು ಸೇವೆ ಮಾಡಲಿಲ್ಲ, ನೀನು ಸರಿಯಾಗಿ ಗುರುವನ್ನು ಅರ್ಥ ಮಾಡಲಿಲ್ಲ. ಈ ಸತ್ಯವಾದ ವಿಷಯ. ನೀನು ಗುರುವನ್ನು ಸರಿಯಾಗಿ ಅರ್ಥ ಮಾಡಿದ್ರೆ, ಗುರುವಿನ ಜ್ಞಾನವನ್ನು ಸರಿಯಾಗಿ ತಿಳಿದಿದ್ರೆ, ಅವರ ಮಾತನ್ನು ಕ್ಷಣ ಕ್ಷಣ ಕೂಡ ನಿನ್ನ ಒಳಗೆ ನೀನು ಗ್ರಹಿಸ್ತಿದ್ರೆ, ನೀನಿರುವ ಸ್ಥಿತಿಯೇ ಬೇರೆ ಆಗ್ತದೆ. ಗೊತ್ತಾಯ್ತಾ? ಇದನ್ನು ಹೇಳೋದು. ಗುರು ಸೇವೆ ಮಾಡಿ ಏನು ಪ್ರಯೋಜನ ಇಲ್ಲ, ಗುರುಗಳ ದರ್ಶನ ಮಾಡಿ ಏನು ಪ್ರಯೋಜನ ಇಲ್ಲ. ಅದರಲ್ಲಿ ಒಂದು ಸತ್ಯ ಇರಬೇಕು, ಅದರಲ್ಲಿ ಒಂದು ಪ್ರೀತಿ ಇರಬೇಕು. ಆ ಗುರು ದರ್ಶನದಲ್ಲಿ, ಆ ಗುರುವಿನ ಸೇವೆಯಲ್ಲಿ ಒಂದು ಸತ್ಯ ಮತ್ತು ಪ್ರೀತಿ ಅಡಗಿರಬೇಕು, ತಾಳ್ಮೆ ಇರಬೇಕು. ಒಳ್ಳೆ ತಾಳಿದವನು ಬಾಳ್ತಾನೆ ಖಂಡಿತವಾಗಿ, ಡೆಫಿನೆಟ್ ಆಗಿ. ಗೊತ್ತಾಯ್ತಾ? ಇಂಥೆಲ್ಲ ಗುಣಗಳೆಲ್ಲ ಬರಲಿ. ಇಂಥ ಗುಣಗಳೆಲ್ಲ ಬರುವಾಗ ತನ್ನಿಂತಾನಾಗಿ ಎಲ್ಲವೂ ಲಭಿಸ್ತದೆ. ಒಟ್ಟಿನಲ್ಲಿ ಹೇಳಿದ್ರೆ ನಾನು ಎಂಬುದನ್ನು ಬಿಡಿ. ನಾನು ಎಂಬುದನ್ನು ಬಿಡದಿದ್ರೆ ಭಗವಂತ ಯಾವುದೋ ಒಂದು ರೀತಿಯಲ್ಲಿ ನಾನು ಎಂಬುದನ್ನು ನಾಶ ಮಾಡ್ತಾನೆ, ಡೆಫಿನೆಟ್ ಆಗಿ ನಾಶ ಮಾಡ್ತಾನೆ. ದೊಡ್ಡೊಂದು ಆರೋಗ್ಯ ಸಮಸ್ಯೆ ತಂದು ಬಿಟ್ಟಾನೆ ಲಾಸ್ಟಿಗೆ, ಎಂತ ಮಾಡುದು? ಆಗ ಡಾಕ್ಟರ್ ಹೇಳಿದ ಕೇಳಲೇಬೇಕಲ್ಲ. ಕೂತ್ಕೊಳ್ಬೇಕು, ಹೇಳಿದ್ರೆ ಹೇಳ್ಬೇಕು, ಮಲ್ಕೊಂಡ್ರೆ ಮಲ್ಕೊಳ್ಬೇಕು. ಅಲ್ವಾ? ಸತ್ಯ ಅಲ್ವಾ? ಆಗ ಎಲ್ಲಿ ಹೋಯ್ತು ನಾನು ಎಂಬುದು?
ಅದೇ ಆಸ್ಪತ್ರೆಯಿಂದ ಬಂದ ನಂತರ ಸ್ವಲ್ಪ ಗುಣಮುಖ ಆದ ನಂತರ ಪುನಃ ಸ್ಟಾರ್ಟ್ ಆಗ್ತದೆ. ಅಲ್ವಾ? ಆ ಕ್ಷಣಕ್ಕೆ ಹೋಗೋದಲ್ಲ ಅದು, ಆ ಸಮಯಕ್ಕೆ ಹೋಗೋದಲ್ಲ ಅದು, ಅದು ಪರ್ಮನೆಂಟ್ ಆಗಿ ಹೋಗಿಬಿಡ್ಬೇಕು. ಆ ಪರ್ಮನೆಂಟ್ ಆಗಿ ಹೋದರೆ ಆ ವ್ಯಕ್ತಿ ದೇವಮಾನವಾಗುವುದಲ್ಲಿ ಸಂದೇಹ ಇಲ್ಲ. ಆ ವ್ಯಕ್ತಿ ಒಂದು ಭಗವಂತನ ಒಂದು ಅಂಶ ಅಂತ ಹೇಳಿದ್ರೆ ತೊಂದರೆ ಇಲ್ಲ, ಡೈರೆಕ್ಟ್ ಆಗಿ ಹೇಳ್ಬೋದು. ಅಂಥವ್ರು ಸಿಗೋದು ಬಹಳ ಕಷ್ಟ. ಅಂಥವ್ರು ಸಿಕ್ಕಿದ್ರೆ ನಿಮ್ಮ ಜೀವನದಲ್ಲಿ ಸಿಕ್ಕಿದ್ರೆ ಅಂಥವ್ರನ್ನ ಮಾತ್ರ ಬಿಡಬೇಡಿ, ಗಟ್ಟಿ ಹಿಡ್ಕೊಳ್ಳಿ, ಏನ್ ಬೇಕಾದ್ರೆ ಆಗಲಿ. ಒಂದು ಮಾತಿದೆ ಅಲ್ಲ, ಎಂಥದ್ದು, ಹೂವಿನ ಜೊತೆ ನಾರು ಸೇರಿ ಸ್ವರ್ಗಕ್ಕೆ ಹೋಯ್ತು ಅಂತೇಳಿ. ಹಾಗೆ ಗಟ್ಟಿ ಹಿಡ್ಕೊಂಡು ಬಿಡಿ, ಆಟೋಮೆಟಿಕ್ ಆಗಿ ನಾವು ಸ್ವರ್ಗಕ್ಕೆ ಹೋಗಿ ಬಿಡ್ತೇವೆ, ಆ ಭಗವಂತನ ಕೊರಳಿಗೆ ಹೋಗಿ ಬೀಳ್ತೇವೆ. ಇದು ಸತ್ಯವಾದ ವಿಷಯ. ಇದನ್ನು ತಿಳಿಲಿಕ್ಕೆ ಬರಬೇಕಾದ್ದು. ಗುರುವಿನ ಸೇವೆ ಮಾಡುವಾಗ ಅಷ್ಟು ಪವಿತ್ರ ಭಾವನೆಯಿಂದ ಮಾಡಬೇಕು. ಗುರುವಿಗೆ ಮಾಡೋದಲ್ಲ ಅದು ಸೇವೆ, ಖಂಡಿತ ಅಲ್ಲ. ನಿಮ್ಮ ಜನ್ಮದ ಕರ್ಮ ಅದನ್ನು ನೀವು ಮುಗಿಸುವುದು. ಅದು ಮುಗಿಸಲಿಕ್ಕೆ ಅಲ್ಲೊಂದು ಕಾರಣ ಬೇಕು, ಅರ್ಥ ಆಯ್ತಾ? ಆ ಕಾರಣವೇ ಅಲ್ಲಿ ಗುರು ಆಗ್ತಾರ. ನಿಮ್ಮ ಜನ್ಮದ ಸೇವೆ, ನೀವು ಯಾವುದಕ್ಕೆ ಹುಟ್ಟಿದಿರಿ, ಯಾವುದನ್ನು ಹಿಂಬಾಲಿಸಿಕೊಂಡು ಹೋಗ್ತೀರಿ, ಅಲ್ಲಿಗೇ ತಕೊಂಡು ಹೋಗ್ತಾರೆ. ಬೇರೆ ಎಲ್ಲಿಗೆ ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ವಿಧಿ ಬುದ್ಧಿ ಕೆಲಸ ಮಾಡೋದಿಲ್ಲ ಇಲ್ಲಿ. ನಾವು ನೆನೆಸ್ತೇವೆ ಬಹಳ ಬುದ್ಧಿಶಾಲಿ ಅಂತೇಳಿ. ಅವನ ವಿಧಿ ಹೇಗೆ ಉಂಟು ಅದಕ್ಕೆ ತಕ್ಕವಾಗಿ ಅವನಿಗೆ ಬುದ್ಧಿ, ಅರ್ಥ ಆಯ್ತಲ್ವ? ವಿಧಿಗೆ ತಕ್ಕವಾಗಿ ಎಲ್ಲವೂ, ಮತಿಯು ಗತಿಯು ಎಲ್ಲವೂ. ಏನು ಆಗಬೇಕು, ಇವ ಯಾವ ಕರ್ಮ ಮಾಡಿ ಬಂದಿದ್ದಾನೆ, ಯಾವ ಪಾಪ ಮಾಡಿ ಬಂದಿದ್ದಾನೆ, ಎಷ್ಟು ಪುಣ್ಯ ಮಾಡಿ ಬಂದಿದ್ದಾನೆ, ಅದೆಲ್ಲ ಆ್ಯಡ್ ಆಗಿರ್ತದೆ ಆತ್ಮದಲ್ಲಿ. ಅದು ತಕೊಂಡು ಹೋಗಿಯೇ ಹೋಗ್ತದೆ, ಅದೇ ದಾರಿಯಲ್ಲಿ ತಕೊಂಡು ಹೋಗ್ತದೆ. ಹರಿಯುವ ನೀರಿಗೆ ದಾರಿ ಮಾಡಿಕೊಡ್ಲಿಕ್ಕಿಲ್ಲ, ಅದು ತನ್ನಿಂತಾನಾಗಿ ಹರಿದುಕೊಂಡು ಹೋಗುದು, ಅದು ತನ್ನಿಂತಾನಾಗಿ ದಾರಿ ಮಾಡೋದು. ಹಾಗೆ ವಿಧಿ ಎಂಬುದು ಉಂಟಲ್ಲ, ಅವರವರ ಜೀವನದಲ್ಲಿ ಅದು ತನ್ನಿಂತಾನಾಗಿ ದಾರಿ ಮಾಡಿಕೊಂಡು ಹೋಗಿ 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 ಅದು ಒಂದು ಕಡೆ ಮುಟ್ಟಿಸ್ತದೆ. ಅದು ಎಲ್ಲಿಗೆ ಮುಟ್ಟಿಸ್ತದೆ ಅಂತ ಇರುತ್ತದೆ. ಗುರುವಿನ ಹತ್ರ ಮುಟ್ಟಿಸ್ತದ, ಅಲ್ಲೊಂದು ವ್ಯಾಪಾರದಲ್ಲಿ ಹೋಗಿ ಮುಟ್ಟಿಸ್ತದ, ಅಲ್ಲ ಒಂದು ಸಂಸಾರದಲ್ಲಿ ಹೋಗಿ ಮುಟ್ಟಿಸ್ತದ, ಅಲ್ಲ ಎಲ್ಲಿ ಹೋಗಿ ಮುಟ್ಟಿಸ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇದನ್ನು ನಾವು ತಿಳಿಬೇಕು. ಇಲ್ಲಿ ನಮ್ಮ ಕೈಯಲ್ಲಿ ಏನಿಲ್ಲ. ನಾವು ಒಂದು ಜನ್ಮದಲ್ಲಿ ಮಾಡಿದ ಪಾಪವನ್ನು ಈ ಜನ್ಮದಲ್ಲಿ ಅನುಭವಿಸ್ತಾ ಇದ್ದೇವೆ. ಈ ಜನ್ಮದಲ್ಲಿ ಯಾಕೆ ನಾವು ಇಷ್ಟೆಲ್ಲ ಪೂಜೆ ಮಾಡಿದ್ದೇವೆ, ಇಷ್ಟೆಲ್ಲ ಸೇವೆ ಮಾಡಿದ್ದೇವೆ, ನಮ್ಗೆ ಯಾಕೆ ಇಷ್ಟು ಕಷ್ಟ ಅಂತ ಹೇಳಿದ್ರೆ ಅದಕ್ಕೆ ಅರ್ಥ ಇಲ್ಲ. ಈ ಜನ್ಮ ಬಂದದ್ದೇ ಹಿಂದಿನಿಂದ. ಅಲ್ಲಿ ಏನು ಮಾಡಿದೆ ಅದು ಇಲ್ಲಿ ಈಗ ಲೈವ್ ಶೋ ನಡೆಯುವುದು. ಅಲ್ಲಿ ಬ್ಯಾಕಲ್ಲಿ ಮಾಡಿದ್ದುಂಟಲ್ವಾ, ಹಿಂದಿನ ಜನ್ಮದಲ್ಲಿ ಮಾಡಿದ ವಿಚಾರ ಈಗಿನ ಜನ್ಮದಲ್ಲಿ ಲೈವ್ ಶೋ ನಡೀತಾ ಇರೋದು. ಹಾಗೆ ಈ ಲೈವ್ ಶೋಕ್ಕೆ ಬ್ಯಾಕ್ ಗ್ರೌಂಡ್ ಬೇಕಲ್ಲ. ಲೈವ್ ಶೋ ಆಗುದು ಹೇಗೆ ಅಲ್ವಾ? ಆಗ ನಾವು ಹಿಂದೆ ಮಾಡಿದ್ದು ಈಗ ಅನುಭವಿಸಿದ್ರೆ, ಈಗ ಮಾಡೋದು ನಾವು ಮುಂದೆ ಅನುಭವಿಸ್ತೇವೆ ಎಂಬ ಜ್ಞಾನ ಇದ್ರೆ, ಆ ಒಂದು ಸತ್ಯ ತಿಳಿದಿದ್ರೆ ಖಂಡಿತವಾಗಿ ಅವನು ಒಳ್ಳೆದೇ ಮಾಡ್ತಾನೆ. ಆ ರೀತಿ ಒಳ್ಳೇದು 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 ಮಾಡಿಕೊಂಡು ಹೋಗುವಾಗ ಈ ದೇಹದಿಂದ ಆತ್ಮ ಉಂಟಲ್ವಾ, ನಡುವಲ್ಲಿ ನಿಲ್ಲುವುದಿಲ್ಲ. ಅದು ಇನ್ನೊಂದು ದೇಹಕ್ಕೆ ಪಟ್ಟ ಹೋಗ್ತದೆ, ಚಾನ್ಸೇ ಇಲ್ಲ. ಅರ್ಥಾಯ್ತಾ? ಪರಕಾಯ ಪ್ರವೇಶ ಮಾಡಿದ ಹಾಗೆ. ಪರಕಾಯ ಪ್ರವೇಶ ಅಂತ ಹೇಳಿದ್ರೆ ಒಂದು ಸೆಕೆಂಡಲ್ಲಿ ಈ ದೇಹದಿಂದ ಆ ದೇಹಕ್ಕೆ ಹೋಗಿ ಆಯ್ತು. ವಾಟ್ಸಪ್ ಅಲ್ಲಿ ಮೆಸೇಜ್ ಕಳಿಸಿದಾಗ ಈ ಫೋನಿಂದ ಆ ಫೋನಿಗೆ ಟಕ್ ಅಂತೇಳಿ ಅಲ್ಲಿ ಉಂಟು, ಇಲ್ಲಿ ಉಂಟು. ಅರ್ಥಾಯ್ತಾ? ವಿಷಯ ಹೇಳುದು ಅಂತ ಒಂದು ಪುಣ್ಯದ ಸ್ಥಿತಿ ಸಿಗ್ತದೆ. ಪುಣ್ಯ ಮಾಡಿದ್ರೆ, ಸತ್ಯದಲ್ಲಿ ಹೋದ್ರೆ, ಪ್ರೀತಿಯಲ್ಲಿ ಹೋದ್ರೆ ಬಹಳ ಶ್ರೇಷ್ಠತೆ ಸಿಗ್ತದೆ ಅಂತ ಹೇಳೋದು. ಮನುಷ್ಯ ಜನ್ಮವೇ ಸಿಕ್ಬಹುದು. ಮನುಷ್ಯ ಜನ್ಮದಲ್ಲೇ ಬರ್ತೀವಿ ಅಂತ ಯಾವಾಗ ಗ್ಯಾರಂಟಿ ಇಲ್ಲ ಅಲ್ಲ. ಯಾವ ಜನ್ಮದಲ್ಲಿ ಬೇಕಾದ್ರೆ ಬರ್ಬೋದಲ್ಲ. ಎಲ್ಲ ಜನ್ಮ ಇರುವ ಕಾರಣದಲ್ಲ ಕಣ್ಣಿಗೆ ಕಾಣೋದಿಲ್ಲವು. ಯಾವ ಜನ್ಮದಲ್ಲಿ ಬೇಕಾದ್ರೆ ಬರ್ಬೋದಲ್ಲ. ಆಗ ಮನುಷ್ಯನಾದವನು ಮನುಷ್ಯ ಜನ್ಮದಲ್ಲೇ ಬಂದ್ರೆ ಅದು ಮುಕ್ತಿ. ಮನುಷ್ಯನಾದವನು ಮನುಷ್ಯ ಜನ್ಮದಲ್ಲೇ ಬರಬೇಕು ಅಂತೇಳಿ ಮಾಡೋದು ಗುರುವಿನ ಸೇವೆ. ಗುರುವಿನ ಸೇವೆ, ಗುರುವಿನ ಸೇವೆ ಮಾಡಿದ್ರೆ ಏನಾಗ್ತದೆ, ಮುಂದಿನ ಜನ್ಮ ಅಂತಂದ್ರೆ ಅದು ಮನುಷ್ಯ ಜನ್ಮಕ್ಕೆ ಬಂದು ಮುಟ್ತದೆ. ಇದಂತೂ ಸತ್ಯ. ಈ ಜನ್ಮದಲ್ಲಿ ನಿಮಗೆ ಅದಾಗಬೇಕು, ಇದಾಗಬೇಕು, ಆ ಕಡೆದಾಗಬೇಕು, ಈ ಕಡೆದಾಗಬೇಕು ಅಂತ ಹೇಳಿದ್ರೆ ಇದೆಲ್ಲ ಆಗೋಗೋ ವಿಷಯ ಅಲ್ಲ. ಇನ್ನು ಮಿರಾಕಲ್ಸ್, ಇನ್ನು ಪವಾಡಗಳು, ಇನ್ನು ಅನೇಕ ರೀತಿಯ ವಿಚಾರಗಳು, ಇದು ಸಾವಿರ ರೀತಿಯಲ್ಲಿ ಉಂಟು.